ಯುಗಾದಿ ಹಬ್ಬದ ವಿಶೇಷತೆ, ಆಚರಣೆ ಹೇಗೆ, ಪಂಚಾಂಗವನ್ನು ಯಾಕೆ ಓದಬೇಕು ಅಂತ ಹೇಳಿದ್ರೆ, ಅಂದರೆ ಪಠಣವನ್ನು ಯಾಕೆ ಮಾಡಬೇಕು, ಪಂಚಾಂಗ ಶ್ರವಣ ಯಾಕೆ ಅಂತ. ಈಗ ನೇರವಾಗಿ ನೀವು ಪಂಚಾಂಗವನ್ನು ಪಠಣ ಮಾಡಿದ್ರೆ ನಾವು ಪಂಚಾಂಗವನ್ನು ಶ್ರವಣ ಮಾಡುವಂತಹ ಒಂದು ಅದರ ಫಲವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳಿ, ಹೇಗೆ ಗುರುಗಳೇ? ಖಂಡಿತವಾಗಮ್ಮ. ಈಗ ಪಂಚಾಂಗ ಪಠನದಲ್ಲೂ ಕೂಡ ಒಂದು ವೈಶಿಷ್ಟ್ಯವನ್ನು ನಮ್ಮ ಪ್ರಿಯ ಪ್ರೇಕ್ಷಕ ಪ್ರಭುಗಳಿಗೆ ಹೇಳಬೇಕಾದಂಥದ್ದು. ಒಂದು, ಇವತ್ತಿನ ತಿಥಿ ವಾರ ನಕ್ಷತ್ರಾದಿಗಳನ್ನು ಹೇಳ್ತಕ್ಕಂಥದ್ದಾದರೆ, ಯುಗಾದಿ ಹಬ್ಬದ ದಿವಸ ಪಂಚಾಂಗ ಪಠನ ಅಥವಾ ಶ್ರವಣ ಮಾಡಬೇಕಾದರೆ ವರ್ಷದ ಒಂದು ಸಂವತ್ಸರ ಫಲ, ಅಂದರೆ ಇವತ್ತು ಸಂವತ್ಸರ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದರ ಒಂದು ಮುನ್ನೋಟ, ಮಳೆ ಬೆಳೆ, ದೇಶದ ಒಂದು ರಾಜಕೀಯ ಆರ್ಥಿಕತೆ, ವ್ಯಾಪಾರ ವ್ಯವಹಾರ ವಹಿವಾಟು, ಸಾಂಕ್ರಾಮಿಕ ರೋಗ ಇತ್ಯಾದಿಗಳ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು. ಇನ್ನು ಇದರ ಜೊತೆಗೆ ಸಂಕ್ರಾಂತಿಯ ಫಲ. ಸಂಕ್ರಾಂತಿ ಎಂದಾಗ ಎಲ್ಲರಿಗೆ ಕಲ್ಪನೆ ಬರೋದು ಮಕರ ಸಂಕ್ರಾಂತಿ ಅಲ್ಲ. ಇಲ್ಲಿ ನಾವು ಹೊರಟಿರ್ತಕ್ಕಂಥದ್ದು ಮೇಷ ಸಂಕ್ರಾಂತಿ ಅಥವಾ ಸೌರ ಯುಗಾದಿಯ ಫಲ. ಅದನ್ನು ಇನ್ನೂ ನೇರವಾಗಿ ಹೇಳಬೇಕು ಅಂದರೆ ಸೌರ ಯುಗಾದಿಯ ಫಲ ಹೇಗೆ, ಸೌರಮಾನ್ಯ ರೀತ್ಯ ಏನಿದೆ ಅಂತಕ್ಕಂಥದ್ದು. ಇದಿಷ್ಟು ಕೂಡ ಆ ಸಂಕ್ರಾಂತಿಯ ಪುರುಷ ಲಕ್ಷಣ ಹೇಗಿರುತ್ತೆ, ಒಂದು ಯಾವುದಕ್ಕೆ ಪ್ರಯಾಣ ಇತ್ಯಾದಿಗಳನ್ನು ನೋಡ್ತಕ್ಕಂಥದ್ದು. ಈಗ ನಾವು ಪಂಚಾಂಗ ಪಠನವನ್ನು ಮಾಡೋಣ, ನೀವು ಶ್ರವಣವನ್ನು ಮಾಡಿ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಚಿಂತ್ಯಾವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತಜಗದಾಧಾರಮೂರ್ತಯೇ ಬ್ರಹ್ಮಣೇ ನಮಃ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಓಂ ವಿದ್ಯಾ ವಿನಯ ಸಂಪನ್ನಂ ಬೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಓಂ ಶ್ರೀ ಕಲ್ಯಾಣ ಗುಣಾಪಹಂ ರಿಪುಹರಂ ದುಸ್ವಪ್ನದೋಷಾಪಹಂ ಗಂಗಾಸ್ನಾನಫಲಪ್ರದಂ ಭಯಹರಂ ಗೋದಾನತುಲ್ಯಂ ನೃಣಾಂ. ಆಯುರ್ವೃದ್ಧಿದಮುತ್ತಂ ಶುಭಕರಂ ಸಂತಾನ ಸೌಭಾಗ್ಯದಂ ವೇದೋಕ್ತಾಖಿಲಕರ್ಮ ಸಾಧಕಮಿದಂ ಪಂಚಾಂಗಮಾಕರ್ಣ್ಯತಾಂ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಇದು ಪಂಚಾಂಗ ಪಠನಕ್ಕೆ ಮುಂಚೆ ಮಾಡ್ತಕ್ಕಂತಹ ಗುರು ಗಣಪತಿಯ ವಂದನೆ, ಗುರು ಸ್ಮರಣೆ ಮತ್ತು ಗುರು ಮತ್ತು ಗಣಪತಿಗೆ ಮತ್ತು ಕಾಲನಿಗೆ ನಮಸ್ಕಾರ ಮಾಡ್ತಕ್ಕಂಥ ಒಂದು ಪದ್ಧತಿ. ಇದರ ನಂತರದಲ್ಲಿ ಸ್ವಸ್ತಿಶ್ರೀ ಕ್ರೋಧಿನಾಮ ಸಂವತ್ಸರಸ್ಯ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಶ್ರೀಮನ್ ಶಾಲಿವಾರ್ಷಿಕ ವರ್ಷ 1947ನೇ ಕ್ರೋಧಿನಾಮ ಸಂವತ್ಸರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಮಂಗಳವಾರ. ಪಾಡ್ಯ 39 ಗಟಿ 20 ವಿಘಟಿ, ರೇವತಿ ನಕ್ಷತ್ರ, ವೈಧೃತಿ ಯೋಗ, ಕಿಮಸ್ತುಘ್ನ ಕರ್ಣ. ಇವತ್ತಿನ ಒಂದು ದಿನ ವಿಶೇಷ ರಾಮ ನವರಾತ್ರಿ ಅಥವಾ ವಸಂತ ನವರಾತ್ರಿ ಪ್ರಾರಂಭ, ವಸಂತ ಕಾಲ ಪ್ರಾರಂಭ, ವಸಂತ ಋತು ಪ್ರಾರಂಭ. ಇದಿಷ್ಟು ಕೂಡ ಇವತ್ತಿನ ಒಂದು ಸಂಕ್ಷಿಪ್ತವಾದಂತಹ ಪಂಚಾಂಗ ಪಠನ. ಇದರ ನಂತರದಲ್ಲಿ ನಾವು ಮಾಡಬೇಕಾದಂತಹದ್ದು ಈ ಸಂವತ್ಸರಕ್ಕೆ ಮುಂಚೆ ಈ ಪಂಚಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಮುಖ್ಯವಾದಂಥದ್ದು ಹೇಳುವಂಥದ್ದು ಏನಪ್ಪ ಇದೆ ಅಂತಂದರೆ, ಸ್ವಸ್ತಿ ಶ್ರೀ ಶ್ರೀಮನ್ನಾರಾಯಣನ ನಾಭಿಕಮಲ ಸಂಜಾತ ಬ್ರಹ್ಮನ ಪರವೆಂಬ ಆಯುಷ್ಯ ಪ್ರಮಾಣದ 100 ವರ್ಷಗಳಲ್ಲಿ ಇಲ್ಲಿಯವರೆಗೆ ಪದ್ಮಕಲ್ಪವೆಂಬ ಪ್ರಥಮ ಪ್ರಾರ್ಧ ಕಳೆದು ದ್ವಿತೀಯ ಪ್ರಾರ್ಧದ 51ನೇ ವರ್ಷದ ಮೊದಲ ಹಗಲಾದ ಈ ಶ್ವೇತವಾರಾಹ ಕಲ್ಪದಲ್ಲಿ ಸ್ವಯಂಭೂ ಸ್ವರೋಚಿತ ಮೊದಲಾದ 14 ಮನ್ವಂತರಗಳಲ್ಲಿ 7ನೇ ಈ ವೈವಸ್ವತ ನಾಮಕ ಮನ್ವಂತರದಲ್ಲಿ 27 ಮಹಾಯುಗಚಕ್ರಗಳು ಕಳೆದು 28ನೇ ಈ ಮಹಾಯುಗದಲ್ಲಿ ಕೃತ ತ್ರೇತ ದ್ವಾಪರಗಳೆಂಬ ಯುಗಪಾದಗಳು ಸಂದು 4ನೇದಾದ ಕಲಿಯುಗದಲ್ಲಿ ಇಲ್ಲಿಯ ತನಕ 5125 ವರ್ಷಗಳು ಮುಗಿದು ಈ ಕ್ರೋಧಿ ಸಂವತ್ಸರವು 5126ನೇದಾಗಿದೆ. ಶಾಲಿವಾಹನಚಕ್ರದ ಗಣನೆಯಿಂದ ಇದು 1947ನೇ ವರ್ತಮಾನ ವರ್ಷವೆನಿಸಿದೆ. ಈ ಕ್ರೋಧಿನಾಮ ಸಂವತ್ಸರ ಪ್ರಭವಾದಿ ಸಂವತ್ಸರಗಳಲ್ಲಿ 37ನೇದು. ಇದು 37ನೇ ಸಂವತ್ಸರ ಚಕ್ರಗಳಾಗದೆ ಹೇಳಿದಾಗೆ 37ನೇ ಸಂವತ್ಸರ ಇದು. ಇದರಲ್ಲಿ ಚಾಂದ್ರ ಪದ್ಧತಿಯಂತೆ ಮಂಗಳನು ರಾಜ, ಶನಿ ಮಂತ್ರಿ, ಸೌರರೀತ್ಯ ಶನಿ ರಾಜ, ಮಂಗಳ ಮಂತ್ರಿ ಎನಿಸುವರು. ಶುಕ್ರ ಸೇನಾಧಿಪತಿ, ಸಸ್ಯ ನೀರಸಗಳಿಗೆ ಕುಜ, ಧಾನ್ಯಕ್ಕೆ ರವಿ, ರಸಕ್ಕೆ ಬುಧ, ಅರ್ಘ ಮೇಘಾಧಿಪತಿ ಶುಕ್ರನಾಗಿರುವರು. ನರ, ಪಶು, ಅಶ್ವ, ರತ್ನ, ಛತ್ರ, ಭೂ, ಸ್ತ್ರೀ, ವಿಪ್ರ, ಲತಾ,
ಗುಲ್ಮ, ವೈರಿ, ದುಷ್ಕರ್ಮಿ ಇವರೆಲ್ಲರೂ ಕುಜನ ಅಧೀನದಲ್ಲಿರುತ್ತಾರೆ. ಕೋಶ, ಯುದ್ಧ, ವ್ಯವಹಾರ, ಕೂಟ, ಕಲೆ, ಧನ, ಸರೀಸೃಪ, ವೃಕ್ಷ, ಸರ್ಪ, ಸ್ವರ್ಣ ಪರೀಕ್ಷೆ, ನಕ್ತಚಂಕ, ನಾಯಕತನ, ಶಸ್ತ್ರ, ಹಿಂಸೆ, ಬುದ್ಧಿಶೀಲ, ಗಗನಾಚಾರ, ದೇವತಾ ವಿನಿಯೋಗಾದಿಗಳು ಶುಕ್ರನ ತೆಕ್ಕೆಯಲ್ಲಿ ಸೇರಿವೆ. ವೇದಶಾಸ್ತ್ರಗಳಿಗೆ ರವಿ, ವಸ್ತ್ರ ವ್ಯಾಪಾರಕ್ಕೆ ಬುಧ, ಗಣನಾ ವೈಖರಿಗೆ ಚಂದ್ರ ಇತ್ಯಾದಿ ಇಲಾಖೆಗಳು ಗ್ರಹ ದೇವತೆಗಳಲ್ಲಿ ಹಂಚಿಕೊಂಡಿರುವರು. ಅಂದರೆ ನಮ್ಮಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ನಮ್ಮ ಮಂತ್ರಿಮಂಡಲದಲ್ಲಿ ಹೇಗೆ ಕ್ಯಾಬಿನೆಟ್ನಲ್ಲಿ ನಾವು ಪೋರ್ಟ್ಫೋಲಿಯೋ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಆ ಥರ ದೇವತಾ ಕ್ಯಾಬಿನೆಟ್ನಲ್ಲಿ ಪೋರ್ಟ್ಫೋಲಿಯೋ ಡಿಸ್ಟ್ರಿಬ್ಯೂಷನ್ ಆಗಿರತಕ್ಕಂಥದ್ದು ಇದಿಷ್ಟು. ಒಟ್ಟಿನಲ್ಲಿ ಸಮರೀತಿಯ ಸಮ ಪ್ರಮಾಣದ ಶುಭಾಶಯಗಳು ಹರಡಿ ಹೋಗಿರುವುದಾಗಿ ದೇಶ ಕಾಲಗನುಗುಣವಾಗಿ ಸುಖ ಶಾಂತಿಯನ್ನು ಮನುಷ್ಯ ಪಡೆದಾನು. ಶುಕ್ರನು ಮೇಘಾಧಿಪತಿಯಾದ ಕಾರಣ ಸಮೃದ್ಧವಾಗಿ ಮಳೆಯಾದರೂ ಅಲ್ಲಲ್ಲಿ ಪ್ರವಾಹ ಭೀತಿ, ಬೆಳೆ ನಷ್ಟವೂ ಆಗುವುದು. ಮಳೆ ಚೆನ್ನಾಗಾಗತ್ತೆ, ಕೆಲವು ಕಡೆ ಸ್ವಲ್ಪ ಅತಿವೃಷ್ಟಿಯೂ ಆಗುತ್ತೆ ಅಂತಕ್ಕಂಥದ್ದು. ದಕ್ಷಿಣ ಭಾಗದಲ್ಲಿ ನದಿ, ಕೊಳ, ಸರೋವರಗಳು ತುಂಬಿ ತುಳುಕೋದು. ದಕ್ಷಿಣ ಭಾರತದಲ್ಲಿ ಈಗೇನು ಕಳೆದ 2-3 ವರ್ಷದಿಂದಲೂ ಒಂಥರದಲ್ಲಿ ಬರ ಅಂತ ಏನು ಹೇಳ್ತಾ ಇದ್ದೀವಿ, ಅದರಲ್ಲೂ ಕರ್ನಾಟಕದಲ್ಲಂತೂ ನೀರಿಗೆ ಹಾಹಾಕಾರ ಇದ್ದಂಥದ್ದು. ಈ ಪಂಚಾಂಗದಲ್ಲಿ ನಮಗೆ ಆಶಾದಾಯಕವಾದಂಥ ಫಲ ಕಾಣಿಸ್ತಾ ಇದೆ. ಮಳೆ ಬೆಳೆಗಳು ಚೆನ್ನಾಗಾಗಿ ಹೊಳೆ, ಹಳ್ಳ, ಕೊಳ್ಳಗಳು ತುಂಬಿ ತುಳುಕತ್ತೆ ಅಂತಕ್ಕಂಥದ್ದು ಕಾಣಿಸ್ಬರ್ತಾ ಇದೆ. ಬೆಳೆ ಚೆನ್ನಾಗಾಗುತ್ತೆ. ದೇಶದ ನೈಋತ್ಯ ಭಾಗದಲ್ಲಿ ಕಳ್ಳಕಾಕರಿಂದ ಸ್ವಲ್ಪ ಮೋಸಗಾರಿಕೆ ಭಯ ಹೆಚ್ಚಾಗುತ್ತೆ. ಈಶಾನ್ಯ ರಾಜ್ಯಗಳಲ್ಲಿ ಆಧಿಪತ್ಯಕ್ಕೆ ಹಾವಳಿಕೆ ಹೆಚ್ಚಾಗಿ ಅರಾಜಕತೆ ತೊಳೆದಿದೆ. ಈಶಾನ್ಯ ಭಾಗದಲ್ಲಿ ಒಂದಿಷ್ಟು ಅರಾಜಕತೆ ಬರ್ತಕ್ಕಂಥ ಸಂಭವ ಇದೆ ಅಂತ ಹೇಳುತ್ತೆ. ಕುಜನ ಆಧಿಪತ್ಯದಿಂದ ರಾಜ್ಯಗಳಲ್ಲಿ ಗಡಿ ಕಲಹ, ವ್ಯಾಪಾರದಲ್ಲಿ ನಯವಂಚನೆ, ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲದ ವಾತಾವರಣ ಮತ್ತು ಮಧ್ಯಪೂರ್ವದಲ್ಲಿ ಸಾಂಕ್ರಾಮಿಕ ರೋಗ ರುಜಿನಗಳು ಹಾವಳಿ ನಡೆದಾವು. ಮಧ್ಯಪೂರ್ವದಲ್ಲಿ ಇದರಲ್ಲಿ ಆದರೂ ಸರ್ಕಾರದ ಸಕಾಲಿಕ ಸೂಕ್ತ ಕ್ರಮಗಳಿಂದ ಪ್ರಜಾಕ್ಷೋಭೆ ಕಾಣದು. ಗೌರ್ಮೆಂಟ್ ಇಂಟರ್ವೆನ್ಷನ್ನಿಂದ ಅಂಥ ದೊಡ್ಡ ಮಟ್ಟದ ತೊಂದರೆ ಏನೂ ಆಗೋದಿಲ್ಲ. ಗೋಧಿ, ನವಣೆ, ಭತ್ತ, ರಾಗಿ ಮುಂತಾದ ಬೆಳೆ ಸಮೃದ್ಧವಾಗಲಿದೆ. ದಿನಸಿ ಪದಾರ್ಥಗಳು, ಸ್ವರ್ಣ, ರತ್ನಾದಿಗಳು ಸ್ವಲ್ಪ ತುಟ್ಟಿಯಾಗಲಿದೆ. ಚಂದ್ರನ ಹೊಡೆತದಿಂದಾಗಿ ದೇವತಾ ಕಾರ್ಯಗಳು, ಮದುವೆ, ಮುಂಜಿ ಮುಂತಾದ ಮಂಗಲ ಕಾರ್ಯಗಳಲ್ಲಿ ಸಕಾಲದಲ್ಲಿ ನಡೆದು ಜನರು ಸುಖಿಯಾಗುವರು. ಜ್ಯೇಷ್ಠ ಶುಕ್ಲ ಚತುರ್ದಶಿ ಶುಕ್ರವಾರ ರಾತ್ರಿ ಆರ್ದ್ರ ಪ್ರವೇಶ ಮಾಡುವುದರಿಂದ ಧಾನ್ಯ, ಸಸ್ಯ ಸಮೃದ್ಧಿಯನ್ನುಂಟು ಮಾಡಿ ಜಗದಿ ಸೋಗವನ್ನು ನೀಡುವನು. ಗುರುವಿನ ಮೇಷರಾಶಿ ಸಂಚಾರ, ಕುಂಭದಲ್ಲಿ ಶನಿ ಸ್ಥಿತಿಯಿಂದ ವರ್ಷವಿಡೀ ಪಶ್ಚಿಮೋತ್ತರ ವಾಯುವ್ಯ ಭಾಗದಲ್ಲಿ ಜನ ನೆಮ್ಮದಿಯಿಂದ ಇರುವರು. ಈ ವರ್ಷದ ಕಾಲಪುರುಷ ಅಂದರೆ ಸಂಕ್ರಾಂತಿ ಪುರುಷ ಅಲತಿಗೆ ಎಣ್ಣೆ ಬಳಿದುಕೊಂಡು ಮಂದಾಕಿನಿಯಲ್ಲಿ ಮಿಂದು, ಮಂದಾಕಿನಿ ಅಂತಕ್ಕಂಥ ನದಿ ಹೆಸರು, ಮಿಂದು ನೀಲಿ ಬಟ್ಟೆಯನ್ನುಟ್ಟು ಗೋರೋಚರಣದಿಂದ ಸುಗಂಧಿತನಾಗಿ ಅವರೆಯ ಅಕ್ಷತೆಯಿಂದ ತಿಲಕವಿಟ್ಟು ಮಲ್ಲಿಗೆಯನ್ನು ಮುಡಿಯಲ್ಲಿಟ್ಟು ಹವಳದಾಭರಣ ತೊಟ್ಟು ಕಬ್ಬಿಣದ ಬಟ್ಟಿಲಲ್ಲಿ ಅಪ್ಪವನ್ನು ಭುಜಿಸಿ ಬೇಳ್ಕೊಡೆಯ ನೆರಳಿನಲ್ಲಿ ದಂಡಧಾರಿಯಾಗಿ ಕಹಳೆ ಧ್ವನಿ ಕೇಳುತ್ತಾ ಕತ್ತೆಯ ಮೇಲೆ ಕುಳಿತು ವೈರಾಗ್ಯಮುಖನಾಗಿ ಪಡವಣ ದಸಡೆಯಿಂದ ಪಯಣಿಸುವನು. ಈತನು ಉಂಡುಟ್ಟ ಪದಾರ್ಥಗಳು ಪಯಣಿಸುವ ದಿಕ್ಕುಗಳಲ್ಲಿ ತುಟ್ಟಿಯಾಗಿ ಆ ಭಾಗದಲ್ಲಿ ಅನರ್ಥ ಪರಂಪರೆಗಳು ಉಂಟಾಗುವ ಸಾಧ್ಯತೆ ಉಂಟು ಅಂತಕ್ಕಂಥದ್ದು ಒಂದು ಸಂಕ್ಷಿಪ್ತವಾದಂತಹ ಒಂದು ವರ್ಷಫಲ. ಇದಿಷ್ಟು ಕೂಡ ಯುಗಾದಿ ಫಲ ಮತ್ತು ಸಂಕ್ರಾಂತಿ ಅಥವಾ ಸೌರ ಯುಗಾದಿಯ ಫಲ ಅಂತ ಹೇಳ್ಬೋದು ನಾವು. ಇದಿಷ್ಟು ಕೂಡ ಇನ್ನು ಇದರಿಂದ ರಾಜ್ಯದ ಮೇಲೆ, ರಾಷ್ಟ್ರದ ಮೇಲೆ, ಭೂಮಂಡಲದ ಮೇಲೆ ಏನೇನು ಪರಿಣಾಮಗಳಾಗುತ್ತೆ ಅಂತ ನಾವು ಸಂಕ್ಷಿಪ್ತವಾಗಿ ನೋಡಿದರೆ, ರಾಜ್ಯದಲ್ಲಿ ಒಂದಿಷ್ಟು ಅರಾಜಕತೆ, ಒಂದಿಷ್ಟು ರಾಜಕೀಯವಾಗಿ ವೈಮನಸ್ಸುಗಳು, ಕಿತ್ತಾಟಗಳು, ಭಿನ್ನಾಭಿಪ್ರಾಯಗಳು, ಸರ್ಕಾರದಲ್ಲಿ ಒಂದಿಷ್ಟು ಸ್ಥಾನ ಪಲ್ಲಟ ಅಥವಾ ಸರ್ಕಾರಕ್ಕೆ ಒಂದು ಇರತಕ್ಕಂಥ ವ್ಯಕ್ತಿಗಳಿಂದ ಭಿನ್ನಾಭಿಪ್ರಾಯಗಳು ಇತ್ಯಾದಿಗಳು ದೊಡ್ಡ ಮಟ್ಟದಲ್ಲಿ ಕಂಡುಬರುತ್ತೆ. ಆದಾಗ್ಯೂ ಕೂಡ ಈ ಸ್ಥಿರತೆ ಅಂತಕ್ಕಂಥದ್ದು ಏನಿದೆ ಸರ್ಕಾರದ್ದು, ಅದು ವರ್ಷದ ಮಧ್ಯಭಾಗದಲ್ಲಿ ದೊಡ್ಡದಾದಂಥ ಒಂದು ಕ್ವಶನ್ ಮಾರ್ಕ್ ಇದೆ. ಅದಕ್ಕೆ ಸ್ಥಿರತೆ ಇರಲಾರದು ಅಂತ ಸ್ಪಷ್ಟವಾಗಿ ಇದರಲ್ಲಿ ಹೇಳುತ್ತೆ, ಇರೋದಿಲ್ಲ ಅಂತಕ್ಕಂಥದ್ದು. ಮಳೆ ಭಗವಂತನ ಅನುಗ್ರಹದಿಂದ ತಕ್ಕಮಟ್ಟಿಗೆ ಚೆನ್ನಾಗಾಗುತ್ತೆ. ಆದರೆ ಬೆಳೆಗಳು ಆದರೂ ಕೂಡ ಮಳೆಯ ಪ್ರಕೋಪದಿಂದ ಬೆಳೆಯಲ್ಲಿ ಒಂದಿಷ್ಟು ಸ್ವಲ್ಪ ನಾಶವಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಕಿತ್ತಾಟ ಮತ್ತು ಕೆಲವೊಬ್ಬರಿಬ್ಬರು ರಾಜಕೀಯ ನಾಯಕರ ಹಗರಣಗಳ ಬಯಲಿಗೆ ಬಂದು ರಾಜ್ಯದಲ್ಲಿ
ಅವರು ಹೆಚ್ಚು ಕಡಿಮೆ ಹ್ಮ್. ಜೈಲು ಪಾಲಾಗ್ತಕ್ಕಂಥ ಅಧಿಕಾರ ಕಳ್ಕೊಳ್ತಕ್ಕಂಥ ಸಂಭವ ಕೂಡ ಕಂಡು ಬರ್ತಾ ಇದೆ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ. ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯಕ್ಕೆ ಬಂದರೆ ಬಹುತೇಕ ದೊಡ್ಡ ಮಟ್ಟದ ಯಾವ ರೀತಿಯ ಒಂದು ಸಾಮೂಹಿಕ ಕಾಯಿಲೆಗಳು ಕೂಡ ಈ ವರ್ಷ ಕಂಡು ಬರೋದಿಲ್ಲ ರಾಜ್ಯದಲ್ಲಿ. ಓಕೆ. ಬೆಳೆ ತಕ್ಕಮಟ್ಟಿಗಿರುತ್ತೆ, ಮಳೆ ಚೆನ್ನಾಗಾಗತ್ತೆ, ಜೊತೆಗೆ ಅಪರಾಧ ಚಟುವಟಿಕೆಗಳು ತುಂಬ ಜಾಸ್ತಿ ಆಗುತ್ತೆ, ಕೋಮುಗಲಭೆ ವಿಶೇಷವಾಗಿ ಕಂಡು ಬರುತ್ತೆ. ಇದಿಷ್ಟು ಕೂಡ ರಾಜ್ಯದ ಒಂದು ಸಂಕ್ಷಿಪ್ತವಾದಂಥ ಮುನ್ನೋಟವಾದರೆ, ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಸ್ಥಿರವಾದಂತಹ ಮತ್ತು ಸ್ಪಷ್ಟವಾದಂತಹ ಯೋಜನೆಯನ್ನು ಕೂಡಿರತಕ್ಕಂಥ ಸರ್ಕಾರವನ್ನು ನಾವು ಕಾಣ್ಬೋದು. ಯಾವ ರೀತಿಯ ಗೊಂದಲಕ್ಕೂ ಅವಕಾಶವಿಲ್ಲದೇನೆ ಅವರ ಯೋಜನೆಗಳನ್ನು ಸ್ಪಷ್ಟ ರೂಪ ಕೊಡ್ತಕ್ಕಂಥ ಒಂದು ಸಂವತ್ಸರ ಇದಾಗಿದೆ. ರಾಷ್ಟ್ರಾದ್ಯಂತ ತಗೊಂಡ್ರೆ ಒಳ್ಳೆ ಮಳೆ, ಬೆಳೆ, ರೋಗ ರುಜಿನಗಳು ಯಾವುದೂ ಇರೋದಿಲ್ಲ. ಕೋಮುಗಲಭೆಗಳು ಅಥವಾ ದುಷ್ಟಶಕ್ತಿಗಳ ಒಂದಷ್ಟು ಮೇಲ್ಗೈ, ಇದಿಷ್ಟನ್ನು ನಾವು ಕಾಣಬಹುದು. ಭದ್ರತೆಗೆ ಅಂತಲ್ಲ, ದೇಶದ ಒಳಗಡೆ ಇರತಕ್ಕಂಥ ವಿದ್ರೋಹಗಳ ಒಂದು ಪ್ರಯತ್ನ, ನಾಯಕತ್ವವನ್ನು ಪ್ರಶ್ನೆ ಮಾಡತಕ್ಕಂಥ ಒಂದೆರಡು ಧ್ವನಿ ಹುಟ್ಟುಕೊಳ್ಳುತ್ತೆ. ದೊಡ್ಡದಾದಂಥ ಒಬ್ಬ ನಾಯಕರ ನಿರ್ಗಮನ ಅಂತಂದರೆ ಭಗವಂತನ ಪಾಲಿಗೆ ಅವರು ಸೇರಿಕೊಳ್ತಕ್ಕಂಥದ್ದು. ಅದರಿಂದ ಕೆಲವು ಸ್ವಲ್ಪ ದೊಡ್ಡ ಮಟ್ಟದ ಬದಲಾವಣೆ ರಾಜಕೀಯವಾಗಿ ಇದಿಷ್ಟನ್ನು ನಾವು ಕಾಣ್ಬೋದು. ಈ ವರ್ಷ ಬಹಳಷ್ಟು ಕಡೆಗಳಲ್ಲಿ ಅಲ್ಲಲ್ಲಿ ಪ್ರಾಂತೀಯವಾಗಿ ಯುದ್ಧ ನಡೆಯುತ್ತೆ. ಸುಮಾರಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಸಾವು ನೋವುಗಳನ್ನು ಕಾಣ್ಬೋದು. ಅವರವರ ಶಸ್ತ್ರ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಕ್ಕಂಥ ಒಂದು ಉಮೇದುವಾರಿಕೆ ಬಹಳ ಜಾಸ್ತಿ ಆಗುತ್ತೆ. ಕೆಲವು ಭಾಗಗಳಲ್ಲಿ ತೀವ್ರವಾದಂಥ ಮಳೆ ಅಥವಾ ಭೂಕಂಪ ಅಥವಾ ಸುನಾಮಿ ಅಂತ ಆಗುತ್ತೆ. ಕೆಲವು ಭಾಗದಲ್ಲಿ ತೀವ್ರವಾದ ಉಷ್ಣಾಂಶ, ಕುಡಿಯುವ ನೀರಿಗೆ ಅಭಾವ ಇತ್ಯಾದಿಗಳು ಇದನ್ನು ಕಾಣ್ಬೋದು. ಯುದ್ಧ ನಡ್ಕೊಂಡು ಹೋಗುತ್ತೆ ಬಹಳಷ್ಟು ದಿವಸಗಳ ಕಾಲ. ಇದಿಷ್ಟು ಕೂಡ ಅಂತಾರಾಷ್ಟ್ರೀಯವಾಗಿ ಕಾಣತಕ್ಕಂಥದ್ದು. ಈಗ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಯುಗಾದಿ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.